ಸುತ್ತಮುತ್ತ ಫ್ಯಾಕ್ಟ್ರಿಗಳವೆ, ನೀವೆಲ್ಲ ಜಮೀನ್ ಕೊಟ್ಟಿ ಫ್ಯಾಕ್ಟ್ರಿಗಳು ಬಂದಿರೋದು. ಈ ಊರ್ನ ದತ್ತು ತಗೊಳ ಮಾಡ್ರಿ, ಯಾವ್ದಾರ ಫ್ಯಾಕ್ಟ್ರಿ ಇರಲಿ ನಮಗೆ ಸರ್ಕಾರದ ₹1 ದುಡ್ಡು ಬೇಡ. ಈ ಗ್ರಾಮನ ದತ್ತಕ್ಕೆ ತಗೊಂಡು ಏನೇನು ಮೂಲಭೂತ ಸೌಕರ್ಯಗಳು ಮಾಡ್ಬೇಕು, ನಾವು ₹1 ಹಾಕೋದು ಬೇಕಿಲ್ಲ, ಅವ್ರದೇ CSR ಫಂಡ್ಸ್ ಇರ್ತದೆ, ಮಾಡ್ಬೋದು. ಈ ಗ್ರಾಮನ ಮಾದರಿ ಗ್ರಾಮ ಆಗಿ ತೋರಿಸ್ಬೋದು. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಬಂದಿಲ್ಲ ಜಾಸ್ತಿ, ಯಾಕೋ ಕಡಿಮೆ. ಎಲ್ಲ ಹಿರಿಯರಿದ್ದೀರಿ, ನಿಮ್ಮಲ್ಲಿ ಮನವಿ ಮಾಡೋದಷ್ಟೇ, ಜಮೀನುಗಳು ಯಾರು ಮಾರಕ್ ಹೋಗ್ಬೇಡ್ರಿ. ನೀವಪ್ಪ ಅಪ್ಪನವ್ರು ಮಾಡಿರೋ ಆಸ್ತಿ ಉಳಿಸ್ಕೊಂಡ್ರೆ ದೊಡ್ಡದು, ಮಾರ್ಬೇಡ್ರಿ. ಕೋಟ್ಯಾಂತರ ರೂಪಾಯಿ ಬಾಳ್ತದೆ. ಇವತ್ತೆಲ್ಲ 3 ಕೋಟಿ 4 ಕೋಟಿ, ನಾಳೆ 10-15 ಕೋಟಿ ಆಗ್ತದೆ ಎಕರೆ ಜಮೀನು. ಕೊಡ್ಕೂಡ್ದಣ್ಣ, ಇಲ್ಲಿ ಆಗಿರೋದು ಸಾಕು, ಇನ್ನು ಮುಂದಕ್ಕೆ ಹೋಗ್ಲಿ, ಶ್ರೀನಿವಾಸಪುರಕ್ಕೆ ಹೋಗ್ಲಿ, ಅಲ್ಲಿಂದ ಡೆವಲಪ್ ಆಗಿಲ್ಲ. ಇಲ್ಲಿ ನಿಮ್ ಜಮೀನುಗಳು ಉಳಿದ್ರೆ, ಎಕರೆ ಜಮೀನ್ಗೆ ಬರೀ ಜಮೀನ್ ಕೊಟ್ರೆ 3 ಲಕ್ಷ ಕೊಡ್ತಾರೆ ಬಾಡಿಗೆ. 1 ಎಕರೆ ಖಾಲಿ ಜಮೀನ್ ಕೊಟ್ರೆ ತಿಂಗಳಿಗೆ 3 ಲಕ್ಷ ಕೊಡ್ತಾರೆ. ಜಮೀನ್ ಉಳಿಸ್ಕೊಂಡ್ರೆ, ಮಾರಿದ್ರೆ ನೀವು ಜಮೀನ್ ತಗೊಳಕ್ಕೂ ಆಗಲ್ಲ. ಮಾರಿದ ತಕ್ಷಣ ಭಾಗಗಳು ಹಂಚಿ ಮದುವೆ ಆಗಿ ಹೆಣ್ಮಕ್ಳೆಲ್ಲ ಬರ್ತಾರೆ, ಎಲ್ಲ ಕೊಡ್ಬೇಕು, ಕೊಡ್ಬೇಕಲ್ಲ, ನೀವು ಕೇಳ್ತಿರಲ್ಲ. ಏನಂದ್ರೆ ಏನು ಇರಲ್ಲ. ಜಮೀನ್ ಉಳಿದ್ರೆ ಬಾಡಿಗೆ ಬರ್ತದೆ, ನಿಮ್ಮ ಬಾಳು ಹಸನಾಗ್ತದೆ. ಜಮೀನ್ ಮಾರಿದ್ಮೇಲೆ ಏನು ಉಳಿಯಲ್ಲ. ಈಗ ವೆಂಕಟೇಶ್ವರನ್ನ ಗೆಲ್ಲಿಸಿದೀರಾ, ಗೆಲ್ಸ್ಕೊಳ್ಳೋದಲ್ಲ, ಜೊತೆಲೇ ಇಟ್ಕೊಳ್ರಿ. ಏನ್ ಕೆಲಸ ಮಾಡೋದಲ್ಲ, ದಿನ ಊರಿಗೆ ಯಾವಾಗಾರ ಒಂದ್ಸರಿ ಬಂದೋತ ಕೆಲ್ಸಗಳಾಗ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಇಷ್ಟು ಜನ ಒಟ್ಟಿಗೆ ಸೇರಿದ್ರಿ. ಮುಂದಿನ ದಿನ ಶ್ರೀನಾಥ್ ಅವರು, ನಮ್ಮ ಟೈಗರು ಇಬ್ರು ರಾಜಿ ಮಾಡಿದೀವಿ. ಇಬ್ರಲ್ಲಿ ಒಬ್ರು ಯಾರನ್ನಾರ ನೀವು MLA ಮಾಡ್ಕೋಬಹುದು. ಹೌದನಪ್ಪ? ಆಗ್ಬೋದಾ? ಹಂಗಂತಿ ಆಮೇಲೆ ಇಬ್ರಿಗೂ ಮೋಸ ಇಲ್ಲ. ಇವ್ರಿಗೆ ಸ್ವಲ್ಪ ಬಾಯಿ ಜಾಸ್ತಿ, ಮೋಸ ಮಾಡಿ ಬದುಕಿದ್ದಿಲ್ಲ.